ಫ್ರೆಂಡ್ಸ್, ಆರ್ ಸಿ ಬಿಗೆ ಮೊದಲ ಪಂದ್ಯ ಎಂಬುದು ಕೇವಲ ಅಂಕಿಅಂಶಗಳ ಆಟವಲ್ಲ, ಅದು ಇಡೀ ಸೀಸನ್ನ ಆತ್ಮವಿಶ್ವಾಸವನ್ನು ನಿರ್ಧರಿಸುವ ದಿಕ್ಸೂಚಿ. ಹಳೆಯ ಸೋಲುಗಳ ಕಹಿ ನೆನಪು ಶಾಪದಂತಿದ್ದರೂ ಇತ್ತೀಚಿನ ಗೆಲುವುಗಳು ವರವಾಗಿ ಪರಿಣಮಿಸಿವೆ. ಇಂದು ರಾತ್ರಿ ಕಿಕ್ಕಿರಿದು ತುಂಬಿದ ಮೈದಾನದಲ್ಲಿ ಕೊಹ್ಲಿ ಪಡೆ ಅಬ್ಬರಿಸುತ್ತಾ ಅಥವಾ ಹಳೆಯ ವಿಚಿತ್ರ ದಾಖಲೆಗಳು ಮತ್ತೆ ಮರುಕಳಿಸುತ್ತವಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಅಂತೂ ಇಂತೂ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಿದ್ದ ದಿನ ಬಂದೇ ಬಿಡ್ತು. IPLನ ಮೊಟ್ಟ ಮೊದಲ ಪಂದ್ಯ ಆರ್ ಸಿ ಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ಈಗ ಫಸ್ಟ್ ಮ್ಯಾಚ್ ಆಗಿರುವುದರಿಂದ ಎಲ್ಲ ಎರಡೂ ತಂಡಗಳು ಸಹ ಉತ್ತಮವಾದ ಆಟಗಾರರಿಂದ ತುಂಬಿಸಬೇಕಂತೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ. ಅದೇ ರೀತಿ ಈಗ ಈ ವಿಡಿಯೋದಲ್ಲಿ ಎರಡೂ ತಂಡಗಳ ಬೆಸ್ಟ್ ಪ್ಲೇಯಿಂಗ್ 11 ಯಾರ್ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ 11 ನೋಡೋದಾದಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ ಮತ್ತು ಪ್ರಿನ್ಸ್ ಆರ್ಟ್ ಅವರು ಇನ್ನಿಂಗ್ ಆರಂಭಿಸೋದು ಪಕ್ಕ, ಅದಕ್ಕೇನು ಯಾವುದೇ ಅನುಮಾನ ಇಲ್ಲ. ಇನ್ನು ಮೂರನೇ ಸ್ಥಾನದಲ್ಲಿ ದೇವದತ್ ಪಡಿಕ್ಕಲ್ ಬರೋದು ಫಿಕ್ಸ್ ಅಂತಲೇ ಹೇಳ್ಬೋದು. ಈಗ ದೇಶೀಯ ಟೂರ್ನಿಗಳಲ್ಲಿ ದೇವದತ್ ಪಡಿಕ್ಕಲ್ ಉತ್ತಮವಾದ ಬ್ಯಾಟಿಂಗ್ ಮಾಡೋದರ ಮೂಲಕ ಹಲವಾರು ಸೆಂಚುರಿಗಳನ್ನು ಸಹ ಬಾರಿಸಿದ್ದಾರೆ. ಅದರಿಂದ ಮೂರನೇ ಸ್ಥಾನದಲ್ಲಿ ದೇವದತ್ ಪಡಿಕ್ಕಲ್ ಬರಬಹುದು. ನಾಯಕ ರಜತ್ ಪಟೇದಾರ್ 4ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಬರೋದಂತೂ ಪಕ್ಕ. ಇದಾದ ನಂತರ ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಆಡಲಿದ್ದಾರೆ. ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಮತ್ತು ವೆಂಕಟೇಶ್ ಅಯ್ಯರ್ ಅಂತಿಮ ಓವರ್ಗಳಲ್ಲಿ ರನ್ ಹೊಳೆಯರಿಸುವ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಈ ಹೈದರಾಬಾದ್ ತಂಡದ ವಿರುದ್ಧದ ಪಂದ್ಯದಲ್ಲಿ. ಇನ್ನು ಬೌಲಿಂಗ್ ಬಗ್ಗೆ ಹೇಳೋದಪ್ಪ ಅಂತಂದ್ರೆ, ಹಜಲ್ವುಡ್ ಅವರು ನಮ್ಮ ಬೆಂಗಳೂರಿಗೆ ಬಂದಿದ್ದರೂ ಸಹ ಈ ಫಸ್ಟ್ ಮ್ಯಾಚ್ನಲ್ಲಿ ಆಡೋದು ಅನುಮಾನ ಅಂತಲೇ ಹೇಳ್ಬೋದು. ಅವರ ಬದಲಿಗೆ ಜೋಕಬ್ ಡಫಿ ಇದ್ದಾರೆ. ಈಗ ಆಲ್ಮೋಸ್ಟ್ ಆಗಿ ಬೌಲಿಂಗ್ ಜವಾಬ್ದಾರಿಯನ್ನು ಯಾರ್ಯಾರು ಹೊತ್ಕೊಂಡಿರ್ತಾರಪ್ಪ ಅಂತಂದ್ರೆ, ಭುವನೇಶ್ವರ್ ಕುಮಾರ್ ಮತ್ತು ಜೋಕಬ್ ಡಫಿ ಇವರೆಲ್ಲರೂ ಬೌಲಿಂಗ್ ವಿಭಾಗವನ್ನು ನಿಯಂತ್ರಣ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ 11ನಲ್ಲಿ 4 ವಿದೇಶಿ ಆಟಗಾರರನ್ನು ಯಾರು ಆಡಿಸಬೇಕೆಂಬ ಪ್ರಶ್ನೆಗೆ ದೊಡ್ಡ ತೆಲುವಾಗಿದೆ. ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಮತ್ತು ಜೋಕಬ್ ಡಫಿ 4 ಮಂದಿ ಪ್ಲೇಯಿಂಗ್ 11ನಲ್ಲಿ ಇರ್ಬೋದಂತ ಅನಿಸುತ್ತೆ. ನಮ್ಮ ಆರ್ ಸಿ ಬಿ ತಂಡ ಹೆಚ್ಚುವರಿಯ ಸ್ಪೀಡ್ ಬೌಲರ್ ಅನ್ನು ಹುಡುಕ್ತಾ ಇದ್ದಂತಂದ್ರೆ ರಸಿಕ್ ದಾರ್ ಅವರನ್ನು, ಅದೇ ರೀತಿ ಮಂಗೇಶ್ ಯಾದವ್ ಅವರನ್ನು ಸಹ ಕೂಡ ಆಯ್ಕೆ ಮಾಡಬಹುದು. ಇನ್ನು ನಮ್ಮ ಆರ್ ಸಿ ಬಿ ತಂಡ ವೆಂಕಟೇಶ್ ಅಯ್ಯರ್ ಮತ್ತು ಸುಯೇಶ್ ಶರ್ಮಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳಬಹುದು. ಫ್ರೆಂಡ್ಸ್, ಇದು ನಮ್ಮ ಆರ್ ಸಿ ಬಿ ತಂಡದ ಬೆಸ್ಟ್ ಪ್ಲೇಯಿಂಗ್ 11 ಆದ. ಫ್ರೆಂಡ್ಸ್, ಒಟ್ಟಾರೆಯಾಗಿ ಮೊದಲ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಆರ್ ಸಿ ಬಿ ಎರಡು ಬಲಿಷ್ಠ ತಂಡಗಳ ನಡುವೆ ಆಟ ಆಡ್ತಾ ಇರುವುದರಿಂದ ಉದ್ಘಾಟನಾ ಪಂದ್ಯ ತುಂಬ ಕುತೂಹಲಕಾರಿಯಾಗಿರುತ್ತದೆ. ಅದೇ ರೀತಿ ಈ ಮ್ಯಾಚ್ನಲ್ಲಿ ಫಸ್ಟ್ ಯಾರು ಗೆಲ್ತಾರೋ ಅವರು ಶುಭಾರಂಭ ಮಾಡ್ತಾರೆ ಈ ಟೂರ್ನಿಗೆ. ಕಾದು ನೋಡೋಣ, ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಅಥವಾ ಹೈದರಾಬಾದ್ ತಂಡ ಗೆಲ್ಲುತ್ತಾ ಅನ್ನೋದಾದರೆ, ನೀವೇನಾದರೂ ನಮ್ಮ ಆರ್ ಸಿ ಬಿ ಅಭಿಮಾನಿ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.